ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಪ್ರತಿಯೊಂದು ಕಾನ್ಸೆಪ್ಟ್ ಮತ್ತು ಎಕ್ಸಾಂಪಲ್ ಮತ್ತು ಎಕ್ಸಸೈಸ್ಗಳನ್ನು ಈ ಒಂದು ವಿಡಿಯೋ ಸರಣಿಗಳಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಓಕೆ, ಇವಾಗ ಈ ಒಂದು ಚಾಪ್ಟರ್ ಬಂದುಬಿಟ್ಟು 9ನೇ ತರಗತಿ GPSC HSTR ಎಕ್ಸಾಮ್ಗೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಈ ಒಂದು ಕಾನ್ಸೆಪ್ಟ್ ಮೇಲೆ ತುಂಬಾ ಎಕ್ಸಾಂಪಲ್ಗಳನ್ನು ಕೇಳ್ತಾರೆ. ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು ಅಥವಾ ಡಿಸ್ಕ್ರಿಪ್ಟಿವ್ ಟೈಪ್ ಆಗಿರ್ಬೋದು, ಯಾವ ಒಂದು ಪ್ರಶ್ನೆಯೂ ಕೂಡ ಈ ರೀತಿಯಾದ ಪ್ರಶ್ನೆಗಳು ಅಂದರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಕೇಳೋದ್ರಿಂದ ಈ ಒಂದು ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಮೊದಲನೇ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ಮೊದಲನೇ ಒಂದು ಕಾನ್ಸೆಪ್ಟ್ ಆಯತ ಘನ ಮತ್ತು ಘನದ ಮೇಲ್ಮೈ ವಿಸ್ತೀರ್ಣ. ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥದ್ದು ಸೂತ್ರಗಳೇನು ಮತ್ತು ಎಕ್ಸಾಂಪಲ್ಗಳೇನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವಾಗ ನಮಗೆ ಇದು ಒಂದು ಆಯತಾಕಾರದ ಒಂದು ಏನಿದೆ ಹಾಳೆ ಇದೆ. ಈ ಹಾಳೆ ಮೇಲೆ ಇದೇ ಆಕಾರದ ಹಾಳೆಗಳನ್ನು ಒಂದರ ಮೇಲೆ ಇಡ್ತಾ ಬಂದಾಗ ಇದು ಆಯತ ಇರತಕ್ಕಂಥದ್ದು ಇದು 2 ಆಯಾಮವನ್ನು ಹೊಂದಿರುತ್ತೆ, 2 ಡೈಮೆನ್ಷನನ್ನು ಹೊಂದಿರುತ್ತೆ. ಇದರ ಮೇಲೆ ಒಂದರ ಮೇಲೆ ಇಡ್ತಾ ಬಂದಾಗ ಅವಾಗ ಏನಾಗುತ್ತೆ, 3 ಡೈಮೆನ್ಷನ್ ಆಗುತ್ತೆ. ಆವಾಗ ಆಯತ ಇರತಕ್ಕಂಥದ್ದು ಆಯತ ಘನವಾಗಿ ಮಾರ್ಪಾಡಾಗುತ್ತದೆ. ಈ ರೀತಿಯಾಗಿ ಆಯತ ಮತ್ತು ಆಯತ ಘನಕ್ಕೆ ವ್ಯತ್ಯಾಸವನ್ನು ನೋಡಿದ್ರಿ. ಒಂದು ಆಯತ ಅಂತ ನಾವು ಅನ್ಬೇಕಾದ್ರೆ ಇಲ್ಲಿ ಆಯತದ ಒಂದು ಏನು ಮಾದರಿಯನ್ನು ಕೊಟ್ಟಿದ್ದಾರೆ. ಇದು ಆಯತ ಘನ ಇದೆ, ಇದರ ಎಷ್ಟು ಬಾಹುಗಳಿರ್ತವೆ. ಒಂದು ಆಯತ ಘನ ಅಂತ ಅನ್ಬೇಕಾದ್ರೆ ಅದಕ್ಕೆ ಎಷ್ಟು ಉದ್ದಗಳಿರ್ತವೆ, ಎಷ್ಟು ಅಗಲಗಳಿರ್ತವೆ, ಎಷ್ಟು ಎತ್ತರವನ್ನು ಹೊಂದಿರುತ್ತೆ, ಅದರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಸೊ ಈ ರೀತಿಯಾದ ಆಯತ ಘನಕ್ಕೆ ಅದೇ ಅಳತೆ ಒಂದು ಆಯತ ಘನವನ್ನು ಅದರ ಪಕ್ಕದಲ್ಲಿ ನಾವು ಏನನ್ನು ಹಾಳೆಯನ್ನು ಹೊದಿಸಬೇಕಾಗ್ತದೆ. ನಂತರ ಇಲ್ಲಿ ಖಾಲಿ ಉಳಿದ ಭಾಗದಲ್ಲಿ ಕೂಡ ನಾವು ಒಂದು ಪೇಪರಿಂದ ಅಂಟಿಸಿದಾಗ ಈ ರೀತಿಯಾಗಿ ಓಪನ್ ಮಾಡಿದಾಗ ನಮಗೆ ಈ ರೀತಿಯಾದ 5 ಆಯತಾಕಾರದ ಆಕೃತಿಗಳು ಸಿಗ್ತವೆ. ಹಾಗಾದರೆ ಇನ್ನೊಂದು ಕೂಡ ಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಮುಚ್ಚಲಿಕ್ಕೆ ಕೆಳಗಡೆ ಇರುವಂಥದ್ದು ಸಮನಾಗಿ ಮೇಲೆ ಹೊದಿಕೆ ಕೂಡ ಬೇಕಾಗುತ್ತೆ. ಅದಕ್ಕೆ ಕೂಡ ನಾವು ಇಲ್ಲಿ ಒಂದು ಆ್ಯಡ್ ಮಾಡಿದಾಗ ಇಲ್ಲಿಗೆ ನಮಗೆ ಟೋಟಲ್ ಆಗಿ 6 ಆಯತಾಕಾರದ ಈ ರೀತಿಯಾದ ನಕ್ಷೆ ನಮಗೆ ಸಿಗುತ್ತೆ. ಇಲ್ಲಿ ನಾವು ನೋಡಬೇಕಾದ್ರೆ 1 2 3 4 5 6 ಭಾಗಗಳು ನಮಗೆ ಸಿಗ್ತವೆ. ಹಾಗಾದರೆ ಈಗ 6 ಆಯತಗಳು ನಮಗೆ ಸಿಗ್ತಾ ಇದ್ದಾವೆ. ಆ ಆಯತಗಳ ಒಂದು ಅಳತೆಯನ್ನು ನಾವು ತಗೋಬೇಕಾದ್ರೆ, ಈಗ ಇದರ 1ನೇ ಭಾಗದ ಆಯತವನ್ನು ನಾವು ತಗೋಬೇಕಾದ್ರೆ ಇಲ್ಲೇನಿದೆ, ಲೆಂತ್ ಇದೆ, ಹೈಟ್ ಇದೆ. ಎರಡು ಹೈಟ್ಗಳು ಏನಾಗಿದ್ದಾವೆ, ಒಂದೇ ಅಳತೆಯನ್ನು ಹೊಂದಿದ್ದಾವೆ. ಉದ್ದಗಳು ಕೂಡ ಒಂದೇ ಅಳತೆಯನ್ನು ಹೊಂದಿದ್ದಾವೆ. ಹಾಗಾದರೆ ಇದರ ಮತ್ತು ವಿಸ್ತೀರ್ಣವನ್ನು ನೋಡಬೇಕಾದ್ರೆ ನಾವು ಏನಂತ ಕರಿತೀವಿ, ಉದ್ದ ಗುಂಡ್ಲೆ ಅಗಲ ಅಥವಾ ಲೆಂತ್ ಇಂಟು ಹೈಟ್. ಅದೇ ರೀತಿಯಾಗಿ ಎರಡನೇದು ಲೆಂತ್ ಇಂಟು ಬ್ರೆಡ್ತ್, ಮೂರನೇದು ಲೆಂತ್ ಇಂಟು ಹೈಟ್, ನಾಲ್ಕನೇದು ಲೆಂತ್ ಇಂಟು ಬ್ರೆಡ್ತ್, ಐದನೇದು ಹೈಟ್ ಇಂಟು ಬ್ರೆಡ್ತ್, ಆರನೇದು ಬ್ರೆಡ್ತ್ ಇಂಟು ಹೈಟ್. ಈ ರೀತಿಯಾಗಿ ಎಲ್ಲ 6 ಭಾಗಗಳನ್ನು ಕೂಡ ನಾವು ಏನು ಮಾಡ್ತಾಯಿದ್ದೀವಿ, ಒಂದಕ್ಕೊಂದು ಬಾಹುಗಳು ಮಲ್ಟಿಪಲ್ ಆಗ್ತಾಯಿದ್ದಾವೆ. ಹಾಗಾದರೆ ಇಲ್ಲಿ ಪ್ರತಿಯೊಂದು ಕೂಡ ಏನಾಗ್ತದೆ, 2 ಬಾರಿ ನಮಗೆ ಇಲ್ಲಿ ಸಿಗ್ತಾ ಇದೆ. ಹಾಗಾಗಿ ಈ ಒಂದು ಸೂತ್ರವನ್ನು ನಾವು ಯಾವ ರೀತಿಯಾಗಿ ಆಯತದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಸೂತ್ರವನ್ನು ನಾವು ಶಾರ್ಟಾಗಿ ನೋಡೋದಾದರೆ ಈ ರೀತಿಯಾಗಿ ನಮಗೆ ಮಾಡ್ತಾ ಕೊಡೋದಕ್ಕೆ ಬರೋದಿಲ್ಲ. ಬಟ್ ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೋರೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಒಂದು ಆಯತ ಘನವನ್ನು ಓಪನ್ ಮಾಡಿದಾಗ, ನಾವು ತೆರೆದಿಟ್ಟಾಗ ಈ ರೀತಿಯಾದ ಭಾಗಗಳು ಕಾಣ್ತವೆ. ಓಕೆ, ಆಯತ ಒಂದರ ವಿಸ್ತೀರ್ಣ ಲೆಂತ್ ಇಂಟು ಹೈಟ್ ಅಂದರೆ ಉದ್ದ ಗುಂಡ್ಲೆ ಎತ್ತರ. ಆಯತ ಎರಡನೇದು ಉದ್ದ ಗುಂಡ್ಲೆ ಅಗಲ. ಆಯತ 3 ಉದ್ದ ಗುಣಾಕಾರ ಎತ್ತರ. ಆಯತ 4 ಲೆಂತ್ ಇಂಟು ಬ್ರೆಡ್ತ್. ಆಯತ 5 ಬ್ರೆಡ್ತ್ ಇಂಟು ಹೈಟ್. ಆರನೇದು ಬ್ರೆಡ್ತ್ ಇಂಟು ಹೈಟ್. ಈ ರೀತಿಯಾಗಿ ಇಲ್ಲಿ ಪ್ರತಿಯೊಂದು ಕೂಡ 2 ಟೈಮ್ ನಮಗೆ ಬರ್ತಾಯಿದೆ. ಇಲ್ಲಿ ನೋಡಿ, ಬ್ರೆಡ್ತು ಹೈಟ್ 2 ಟೈಮ್ ಇದೆ. ಓಕೆ, ಲೆಂತ್ ಇಂಟು ಬ್ರೆಡ್ತ್, ಇದು ಕೂಡ 2 ಟೈಮ್ಸ್ ಇದೆ. ಲೆಂತ್ ಇಂಟು ಹೈಟ್ ಇದು ಕೂಡ 2 ಟೈಮ್ ಇದೆ. ಹಾಗಾಗಿ ಇದನ್ನು ನಾವು ಸೂತ್ರವನ್ನು ಕಂಡುಹಿಡ್ಕೋಬೇಕಾದ್ರೆ 2 ಟೈಮ್ಸ್ ಆಫ್ ಲೆಂತ್ ಇಂಟು ಬ್ರೆಡ್ತ್, 2 ಟೈಮ್ಸ್ ಆಫ್ ಬ್ರೆಡ್ತ್ ಇಂಟು ಹೈಟ್, 2 ಟೈಮ್ಸ್ ಆಫ್ ಲೆಂತ್ ಇಂಟು ಹೈಟ್ ಅಂದಾಗ ಇಲ್ಲಿ ಎಲ್ಲದರಲ್ಲೂ 2 ಕಾಮನ್ ಇದೆ. 2 ಹೊರಗಡೆ ತೆಗೆದಾಗ ಇಲ್ಲಿ ನಾವು ಸೂತ್ರವನ್ನು ಈ ರೀತಿಯಾಗಿ ಪಡಿತೀವಿ. 2 ಇಂಟು ಬ್ರ್ಯಾಕೆಟ್ L ಇಂಟು B ಪ್ಲಸ್ B ಇಂಟು H
ಪ್ಲಸ್ H ಇಂಟು ಎಲ್. ಈ ರೀತಿಯಾಗಿ ನಾವು ಆಯತದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಈ ರೀತಿಯಾಗಿ ನಮಗೆ ದೊರೆಯುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸೂತ್ರ ಆಗಿದೆ. ನೇರವಾಗಿ ಎಕ್ಸಾಮ್ನಲ್ಲಿ ಆಯತಘನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ನೇರವಾಗಿ ಕೂಡ ಕೇಳಬಹುದು. ಸೊ ಎಲ್ಲ ಬಿ ಹೆಚ್ ಈ ಒಂದು ಆಯತಘನದ ಎಲ್ ಬಿ ಹೆಚ್ಗಳು ಆಯತಘನದ 3 ಆಯಾಮಗಳು ಅಥವಾ 3 ಅಂಚುಗಳಾಗಿರ್ತವೆ. ಇಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ವಿಸ್ತೀರ್ಣದ ಏಕಮಾನವನ್ನು ಚದರಮಾನ ಎಂದು ನಾವು ಪರಿಗಣಿಸ್ತೇವೆ. ಯಾಕಂದರೆ ಏಕಮಾನದ ಉದ್ದದ ಬದಿಗಿರುವ ಚೌಕಗಳನ್ನು ತುಂಬಿಸುವ ಮೂಲಕ ನಾವು ಒಂದು ವಲಯದ ಪರಿಮಾಣವನ್ನು ಅಳೆಯೋದ್ರಿಂದ ನಾವು ಇದನ್ನು ಚದರಮಾನಗಳಲ್ಲಿ ಅಳಿತೀವಿ. ವಿಸ್ತೀರ್ಣವನ್ನು ಕೂಡ ಚದರಮಾನಗಳಲ್ಲಿ ಅಳಿತೀವಿ ಅಂತ ಇದೆ. ಈಗ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಉದ್ದ ಅಗಲ ಎತ್ತರಗಳು ಕ್ರಮವಾಗಿ 15 ಸೆಂಟಿಮೀಟರ್, 10 ಸೆಂಟಿಮೀಟರ್, 20 ಸೆಂಟಿಮೀಟರ್ ಇರುವ ಆಯತಘನವು ನಮ್ಮಲ್ಲಿದ್ದರೆ ಅದರ ಒಂದು ಮೇಲ್ಮೈ ವಿಸ್ತೀರ್ಣ 2 ಇಂಟು ಬ್ರ್ಯಾಕೆಟ್ 15 ಇಂಟು 10 ಪ್ಲಸ್ 10 ಇಂಟು 20 ಪ್ಲಸ್ 20 ಇಂಟು 15 cm². ಇದು ಚದರಮಾನ. 15 ಇಂಟು 10 150, 10 ಇಂಟು 20 200, 20 ಇಂಟು 50 300. ಎಲ್ಲವನ್ನು ಕೂಡಿ 650 ಆಗುತ್ತೆ. 650 ಇಂಟು 2 ಅಂದಾಗ 1300 cm² ಎನ್ನುವಂಥದ್ದು ಈ ಒಂದು ಆಯತಘನದ. ಹಾಗಾದರೆ ಇಲ್ಲಿ ಒಂದು ಆಯತಘನದಲ್ಲಿ ಉದ್ದ ಅಗಲ ಎತ್ತರಗಳು ಸಮನಾಗಿದ್ದರೆ ಅದನ್ನು ನಾವು ಘನ ಎಂದು ಕರಿತೀವಿ ಅಂತ ನಾವು ತಿಳ್ಕೊಬೋದು. ಇಲ್ಲಿ ಘನದ ಪ್ರತಿ ಅಂಚಿನ ಉದ್ದವು ಎ ಆಗಿದ್ದರೆ, ಒಂದು ಘನ ಆಗಿದ್ದರೆ ಅದರ ಪ್ರತಿಯೊಂದು ಬಾಹು ಕೂಡ ಏನಾಗಿರುತ್ತೆ, ಸಮನಾಗಿರುತ್ತೆ. ಹಾಗಾಗಿ ಇಲ್ಲಿ ಆಯತಘನದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಿದೆ, ಲೆಂತ್ ಬ್ರೆಡ್ತ್ ಹೈಟ್ ಎಲ್ಲವೂ ಕೂಡ ಸಮನಾಗಿರೋದ್ರಿಂದ 2 ಇಂಟು ಬ್ರ್ಯಾಕೆಟ್ ಎ ಇಂಟು ಎ ಪ್ಲಸ್ ಎ ಇಂಟು ಎ ಪ್ಲಸ್ ಎ ಇಂಟು ಎ ಅಂದಾಗ ಇದು 6 ಟೈಮ್ಸ್ a² ಇರೋದು ನಮಗೆ ತಿಳಿಯುತ್ತೆ. ಹಾಗಾದರೆ ಈ ಒಂದು ಘನದ ಮೇಲ್ಮೈ ವಿಸ್ತೀರ್ಣ ಅಂದಾಗ 6 ಇಂಟು a² ಎನ್ನುವಂಥದ್ದು ಇಲ್ಲಿ ಎಯು ಘನದ ಅಂಚು ಆಗಿರುತ್ತದೆ. ಘನದ ಮೇಲ್ಮೈ ವಿಸ್ತೀರ್ಣ ಈ ರೀತಿಯಾಗಿ ಬರುತ್ತೆ. 1 2 3 4 5 6 ಇಲ್ಲಿ ಎ ಆಗಿರುತ್ತೆ, ಇದು ಕೂಡ ಎ ಆಗಿರುತ್ತೆ. ಹಾಗಾಗಿ ಎ ಇಂಟು a² ಆಗುತ್ತೆ. ಹೀಗಾಗಿ ಪ್ರತಿ ಘನದ ವಿಸ್ತೀರ್ಣ ಅಂದಾಗ a² ಆಗುತ್ತೆ. ಮೇಲ್ಮೈ ವಿಸ್ತೀರ್ಣ ಅಂದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತಂದಾಗ ಅದು 6 ಇಂಟು a² ಅಂತ ಆಗಿರುತ್ತೆ. ಹಾಗಾದರೆ ಈ ಒಂದು ಆಯತವನ್ನು ಯೂಸ್ ಮಾಡಿಕೊಂಡು ಆಯತ ಘನದ 6 ಮುಖಗಳಲ್ಲಿ ಮೇಲ್ಭಾಗ ಮತ್ತು ಕೆಳಭಾಗದ ಮುಖಗಳನ್ನು ಹೊರತುಪಡಿಸಿ ಉಳಿದ 4 ಮುಖಗಳ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಪಾರ್ಶ್ವ ಮೇಲ್ಮೈ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿದ್ದಾಗ 4 ಮುಖಗಳ ವಿಸ್ತೀರ್ಣವನ್ನು ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿ ಕರಿತೀವಿ. ಹಾಗಾದರೆ ಉದ್ದ ಅಗಲ ಮತ್ತು ಎತ್ತರಗಳು ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆದರೆ 2 ಲೆಂತ್ ಇಂಟು ಹೈಟ್ ಪ್ಲಸ್ 2 ಬ್ರೆಡ್ತ್ ಇಂಟು ಹೈಟ್, ಅಥವಾ 2 ಟೈಮ್ಸ್ ಎಲ್ ಪ್ಲಸ್ ಹೆಚ್ ಅಂತ ಕೂಡ ಬರಿಬೋದು, ಅಥವಾ 2 ಇಂಟು ಬ್ರ್ಯಾಕೆಟ್ ಎಲ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ ಅಂತ ಕೂಡ ನಾವು ಇಲ್ಲಿ ಬರಿಬೋದು. ಹಾಗಾದರೆ ಎ ಬಾಹುವನ್ನು ಹೊಂದಿರುವಂಥ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πa² ಸಮನಾಗಿರ್ತದೆ. ಓಕೆ, ಈಗ ಆಯತ ಮತ್ತು ಘನದ ಎರಡು ಕಾನ್ಸೆಪ್ಟ್ ಮೇಲೆ ನಾವು ಸೂತ್ರಗಳನ್ನು ನೋಡಿದ್ವಿ. ಹಾಗಾದರೆ ಉದಾಹರಣೆಗಳನ್ನು ಈ ಒಂದು ಮೇರಿಯು ತನ್ನ ಕ್ರಿಸ್ಮಸ್ ವೃಕ್ಷವನ್ನು ಅಲಂಕರಿಸಲು ಬಯಸಿದ್ದಾಳೆ. ಹಾಗಾದರೆ ಸಂತಾಕ್ಲಾಸ್ ಚಿತ್ರ ಇರುವಂತೆ ವೃಕ್ಷಕ್ಕೆ ಬಣ್ಣದ ಕಾಗದವನ್ನು ಹೊದಿಸಿ ಅದನ್ನೊಂದು ಮರದ ಪೆಟ್ಟಿಗೆಯಲ್ಲಿಡಲು ಅವಳು ಬಯಸಿದ್ದಾಳೆ. ಇದರ ಸಲುವಾಗಿ ಕೊಳ್ಳಬೇಕಾದ ಹೊದಿಕೆ ಕಾಗದದ ನಿಖರವಾದ ಪ್ರಮಾಣವನ್ನು ಅವಳು ತಿಳಿದುಕೊಳ್ಳಬೇಕಾದರೆ ಪೆಟ್ಟಿಗೆಯ ಉದ್ದ ಅಗಲ ಎತ್ತರಗಳು ಕ್ರಮವಾಗಿ 80 ಸೆಂಟಿಮೀಟರ್, 40 ಸೆಂಟಿಮೀಟರ್, 20 ಸೆಂಟಿಮೀಟರ್ ಆದರೆ ಬಾಹುವಿನ ಉದ್ದ 40 ಸೆಂಟಿಮೀಟರ್ ಇರುವ ಚೌಕಾಕಾರದ ಎಷ್ಟು ಕಾಗದ ಹಾಳೆಗಳನ್ನು ಅವಳಿಗೆ ಬೇಕಾಗುತ್ತದೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಪರಿಹಾರವನ್ನು ನೋಡೋಣ. ಇವಾಗ ಮೇರಿಯು ಪೆಟ್ಟಿಗೆಯ ಹೊರಭಾಗದ ಮೇಲ್ಮೈ ವಿಸ್ತೀರ್ಣವನ್ನು ಮೇರಿ ಏನು ಮಾಡಬೇಕಾಗಿದೆ, ಪೆಟ್ಟಿಗೆಯ ಹೊರಭಾಗದ ಮೇಲ್ಮೈ ಕಾಗದವನ್ನು ಅಂಟಿಸಬೇಕಾಗುತ್ತದೆ. ಹಾಗಾದರೆ ಬೇಕಾದಾಗ ಕಾಗದದ ಪ್ರಮಾಣ ಆಯತ ಘನಾಕೃತಿಯ ಆಕಾರದಲ್ಲಿರುವ ಪೆಟ್ಟಿಗೆಯ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ. ಹಾಗಾದರೆ ಪೆಟ್ಟಿಗೆಯ ಅಳತೆಯು ಉದ್ದ 80 ಸೆಂಟಿಮೀಟರ್, ಅಗಲ 40 ಸೆಂಟಿಮೀಟರ್, ಎತ್ತರ 20 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಪೆಟ್ಟಿಗೆಯ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ. 2 ಇಂಟು ಬ್ರ್ಯಾಕೆಟ್ ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಹೆಚ್ ಪ್ಲಸ್ ಹೆಚ್ ಇಂಟು ಎಲ್.
ಓಕೆ, ಎಲ್ಲ ದತ್ತಾಂಶಗಳನ್ನು ನಾವು ಇಲ್ಲಿ ಅಪ್ಲೈ ಮಾಡ್ಕೋಣ. 80 ಇಂಟು 40 3200, 40 ಇಂಟು 20 800, 20 ಇಂಟು 80 1600 cm² ಅಂತ ಆಗುತ್ತೆ. ಈ ಎಲ್ಲವನ್ನು ಮಲ್ಟಿಪಲ್ ಮಾಡಿದಾಗ 5600 ಆಗುತ್ತೆ. 5600 ಇಂಟು 2 11200 cm² ಎನ್ನುವಂಥದ್ದು. 11200 cm² ಎನ್ನುವಂಥದ್ದು ಇದರ ಒಂದು ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಹಾಗಾದರೆ ಪ್ರತಿಯೊಂದು ಕಾಗದ ಹಾಳೆಯ ವಿಸ್ತೀರ್ಣ ತಂದಾಗ ಇಲ್ಲಿ ಘನಾಕೃತಿ ಇದೆ. ಘನಾಕೃತಿಯ ಉದ್ದವನ್ನು ಕೊಟ್ಟಿದ್ದಾರೆ. 40 ಇಂಟು 40 ಅಂದಾಗ 1600 cm² ಅಂತ ಆಗುತ್ತೆ. ಹಾಗಾದರೆ ಬೇಕಾಗುವ ಹಾಳೆಗಳ ಸಂಖ್ಯೆ, ಒಟ್ಟು ಪೆಟ್ಟಿಗೆ ವಿಸ್ತೀರ್ಣ ಎಷ್ಟಿದೆ? 11200. ಒಂದು ಕಾಗದ ಹಾಳೆಯ ವಿಸ್ತೀರ್ಣ 1600. ಎರಡನ್ನು ನಾವು ಭಾಗಿಸಿದಾಗ 7. ಹಾಗಾದರೆ ಅವಳಿಗೆ ಬೇಕಾದ ಹಾಳೆಗಳ ಸಂಖ್ಯೆ 7 ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಎರಡನೇ ಉದಾಹರಣೆ 2. ಹಮೀದನು ತನ್ನ ಮನೆಗೆ 1.5 ಮೀಟರ್ ಅಂಚು ಹೊಂದಿರುವ ಮತ್ತು ಮುಚ್ಚಳವಿರುವ ಘನಾಕೃತಿಯ ಒಂದು ನೀರಿನ ಟ್ಯಾಂಕನ್ನು ಕಟ್ಟಿಸಿದ್ದಾನೆ. ಈ ಟ್ಯಾಂಕ್ನ ತಳಭಾಗವನ್ನು ಬಿಟ್ಟು ಟ್ಯಾಂಕ್ನ ಉಳಿದ ಭಾಗವನ್ನು ಅವನು 25 ಸೆಂಟಿಮೀಟರ್ ಅಂಚು ಹೊಂದಿರುವ ಚೌಕಾಕಾರದ ಹಾಸುಗಲ್ಲಿನಿಂದ ಹೊದಿಸುತ್ತಾನೆ. ಅವನು 1 ಡಜನ್ ಹಾಸುಗಲ್ಲಿನ ಬೆಲೆ 360 ರೂಪಾಯಿಯಂತೆ. ಅವನು ಹಾಸುಗಲ್ಲಿಗೆ ಮಾಡಿದ ಖರ್ಚು ಎಷ್ಟು ಎನ್ನುವಂಥದ್ದು ಪ್ರಶ್ನೆ ಇದೆ. ಇಲ್ಲಿ ಪರಿಹಾರವನ್ನು ನೋಡೋಣ. ಹಮೀದನು ನೀರಿನ ಟ್ಯಾಂಕಿನ 5 ಮುಖಗಳಿಗೆ ಹಾಸುಗಲ್ಲನ್ನು ಹಾಸಬೇಕಾಗಿದೆ. ಅಂದರೆ ತಳಭಾಗವನ್ನು ಹೊರತುಪಡಿಸಿ ಅಂತ ಅಂದಿದ್ದಾರೆ. ಹಾಗಾದರೆ ತರಬೇಕಾದ ಹಾಸುಗಲ್ಲಿನ ಸಂಖ್ಯೆಯನ್ನು ನಿರ್ಧರಿಸಲು ಅವನು ಟ್ಯಾಂಕ್ನ ಮೇಲ್ಮೈ ವಿಸ್ತೀರ್ಣವನ್ನು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದರೆ ಘನಾಕಾರದ ಟ್ಯಾಂಕ್ನ ಅಂಚಿನ ಉದ್ದ 5.5 ಮೀಟರ್ ಅಂತ ಇದೆ. ಇದನ್ನು ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿದಾಗ 150 ಸೆಂಟಿಮೀಟರ್ ಅಂತ ಆಗುತ್ತೆ. ಟ್ಯಾಂಕ್ನ ಮೇಲ್ಮೈ ವಿಸ್ತೀರ್ಣ 5 ಇಂಟು ಅಂದರೆ ಟ್ಯಾಂಕ್ನ ಮೇಲ್ಮೈ ವಿಸ್ತೀರ್ಣ ಅಂದಾಗ 5 ಭಾಗದ್ದು, ಟೋಟಲಾಗಿ 5 ಭಾಗದ್ದು ಅಂದಾಗ ಈ ಒಂದು ಘನಾಕೃತಿ ಇರೋದ್ರಿಂದ ಒಂದು ಬಾಹು 150 ಆಗಿದೆ, ಇನ್ನೊಂದು ಬಾಹು ಕೂಡ 150 ಇರುತ್ತೆ. ಹಾಗಾಗಿ 5 ಭಾಗದ್ದು, ಟೋಟಲಾಗಿ 5 ಭಾಗ ಇಂಟು 150 5 ಇಂಟು 150 ಇಂಟು 150 ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ, ಅಥವಾ ನಾವು ಈಸಿಯಾಗಿ ಈ ಕ್ಯಾಲ್ಕುಲೇಷನನ್ನು ಈಸಿ ಮಾಡೋದಕ್ಕೆ ನಾವು ಇದೇ ರೀತಿಯಾಗಿ ಇಟ್ಕೊಂಡು ನಂತರ ಪ್ರತಿಯೊಂದು ವರ್ಗಾಕಾರದ ಹಾಸುಗಲ್ಲಿನ ವಿಸ್ತೀರ್ಣ ಬಾಹು ಇಂಟು ಬಾಹು ಆಗಿರುತ್ತೆ. ಹಾಗಾಗಿ 25 ಇಂಟು 25. ಹಾಗಾದರೆ ನಮಗೆ ಬೇಕಾದ ಹಾಸುಗಲ್ಲಿನ ಸಂಖ್ಯೆ ಎಷ್ಟು ಮೊದಲನೇದಾಗಿ ನೋಡ್ಕೋಣ. ಟ್ಯಾಂಕ್ನ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? 5 ಇಂಟು 150 ಇಂಟು 150. ಪ್ರತಿ ಹಾಸುಗಲ್ಲಿನ ವಿಸ್ತೀರ್ಣ 25 ಇಂಟು 25. ಇದನ್ನು ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬರುವಂಥದ್ದು 5 1 5 5 5 1 5 3 15 ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಿದಾಗ 180 ಅಂತ ಬರುತ್ತೆ. ಹಾಗಾದರೆ 1 ಡಜನ್ ಹಾಸುಗಲ್ಲಿನ ಬೆಲೆ ಅಂದರೆ 12 ಹಾಸುಗಲ್ಲಿನ ಬೆಲೆ 360 ರೂಪಾಯಿ ಅಂತ ಕೊಟ್ಟಿದ್ದಾರೆ ದತ್ತದಲ್ಲಿ. ಓಕೆ, ಹಾಗಾದರೆ ಒಂದು ಹಾಸುಗಲ್ಲಿನ ಬೆಲೆ ಅಂದರೆ ಈಗ 12 ಹಾಸುಗಲ್ಲಿನ ಬೆಲೆ 360 ರೂಪಾಯಿ ಅಂತ ಆದರೆ ಒಂದು ಹಾಸುಗಲ್ಲಿನ ಬೆಲೆಗೆ ಎಷ್ಟಿರುತ್ತೆ? 30 ರೂಪಾಯಿ ಇರುತ್ತೆ. 360 ಡಿವೈಡೆಡ್ ಬೈ 12 ಮಾಡಿದರೆ 30 ಆಗುತ್ತೆ. ಹಾಗಾದರೆ 180 ಹಾಸುಗಲ್ಲಿನ ಬೆಲೆ ಎಷ್ಟಾಗುತ್ತೆ? ಒಂದು ಹಾಸುಗಲ್ಲಿನ ಬೆಲೆ 30 ಆದರೆ 180 ಹಾಸುಗಲ್ಲಿನ ಬೆಲೆ ಎಷ್ಟಾಗುತ್ತೆ? 5400 ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ಆಯತಗಾರದ ಮೇಲ್ಮೈ ವಿಸ್ತೀರ್ಣ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಿಸಿದ ಹಾಗೆ ಸೂತ್ರ ಮತ್ತು ಉದಾಹರಣೆಗಳು ಈ ರೀತಿಯಾಗಿದ್ದವು. ಮುಂದಿನ ಒಂದು ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಿಸಿದ ಎಕ್ಸಸೈಸ್ 13.1 ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್.